ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ LLB ಧಾರಾವಾಹಿಯ ಮುಂದಿನ ಅತ್ಯಂತ ರೋಚಕ ಸಂಚಿಕೆ ಕೋರ್ಟ್ ರೂಮ್ ಬಿರುಗಾಳಿ ಎಬ್ಬಸಲಿರುವ ಕ್ಲೈಮ್ಯಾಕ್ಸ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಜಗನ್ ಹಾಗೂ ಬೃಂದ ಎಣೆದ ಕುತಂತ್ರಕ್ಕೆ ಭಾರ್ಗವಿ ಸಡ್ಡು ಹೊಡೆಯುವುದು, ಕೋರ್ಟಿನಲ್ಲಿ ಸಾಕ್ಷಿಯ ಕ್ರಾಸ್ ಎವಿನೇಷನ್ ಮತ್ತು ಚರಣ್ ಮಾಜಿ ಕಾಡಿನ ಹೊಸ ಸಸ್ಪೆನ್ಸ್ ಇಲ್ಲಿದೆ. ಸಂಚಿಕೆ ಆರಂಭದಲ್ಲಿ ಜಗನ್ ಹಾಗೂ ಬೃಂದಾರ ಪ್ಲಾನ್ನಂತೆ ರಿಜಿಸ್ಟರ್ ಆಫೀಸ್ನಲ್ಲಿ ಸಾಕ್ಷಿ ಭಾರ್ಗವಿಯ ಬಳಿ ಬಂದು, ಜಗನ್ ನನ್ನ ಮಕ್ಕಳನ್ನು ಇಟ್ಟುಕೊಂಡು ಹೆದರಿಸಿದ್ದಕ್ಕೆ ಸುಳ್ಳು ಸಾಕ್ಷಿ ಹೇಳಿದ್ದೆ, ಕೋರ್ಟ್ನಲ್ಲಿ ಸತ್ಯ ಹೇಳ್ತೇನೆ ಎಂದು ನಾಟಕವಾಡ್ತಾನೆ. ಆದರೆ ಭಾರ್ಗವಿ ಅವನನ್ನು ನಂಬಿ ಕೋರ್ಟ್ಗೆ ಕರೆತಂದಾಗ ಅವನು ಕಟ್ಕಟೆಯಲ್ಲಿ ನಿಂತು ನನಗೆ ಭಾರ್ಗವಿಯೇ ಬೆದರಿಕೆ ಹಾಕಿ ಇಲ್ಲಿಗೆ ಕರೆತಂದಿದ್ದಾರೆ ಎಂದು ಉಲ್ಟಾ ಹೊಡೆಯುತ್ತಾನೆ. ಜಡ್ಜ್ ಹಾಗೂ ಜಗನ್ ಲಾಯರ್ ಖುಷಿ ಪಡುತ್ತಿರುವಾಗ ಅರ್ಜುನ್ ಜಾಣತನದಿಂದ ಆ ಸಾಕ್ಷಿಯನ್ನು ಕ್ರಾಸ್ ಎಕ್ಸಾಮಿನ್ ಮಾಡಲು ಶುರು ಮಾಡ್ತಾನೆ. ಸೈನ್ ಮಾಡಿದ ದಿನಾಂಕ ಮತ್ತು ಸಮಯದ ಪ್ರಶ್ನೆ ಕೇಳಿ ಆ ಸಾಕ್ಷಿಯನ್ನು ಭಾರ್ಗವಿ ಅರ್ಜುನ ಪೂರ್ತಿಯಾಗಿ ಲಾಕ್ ಮಾಡ್ತಾರೆ. ಇನ್ನೊಂದೆಡೆ ಸಾಕ್ಷಿ ಚಿಕ್ಕಿ ಅರ್ಜುನನ ಮುಂದೆ ಬಂದು ಬರ್ತಡೇ ನೆಪದಲ್ಲಿ ಭಾವನಾತ್ಮಕ ನಾಟಕವಾಡ್ತಾಳೆ. ನನ್ನ ಮಾಂಗಲ್ಯ ಭಿಕ್ಷೆ ನೀಡು, ಜಗನ್ ಜೈಲಿಗೆ ಹೋದರೆ ನಾನು ವಿಧವೆಯಾಗ್ತೇನೆ, ಕೇಸ್ ವಾಪಸ್ ತೆಗೋ ಎಂದು ಅಳುತ್ತಾಳೆ. ಇದನ್ನು ನಂಬಿದ ಅರ್ಜುನ್ ಮನೆಗೆ ಬಂದು ಕೇಸ್ ವಾಪಸ್ ತೆಕ್ಕೊಳ್ಳೋಣ ಭಾರ್ಗವಿ ಎಂದಾಗ, ಭಾರ್ಗವಿ ನಾವು ಈಗಾಗಲೇ ಅವರಿಂದ ಮೋಸ ಹೋಗಿದ್ದೇವೆ, ಯಾವುದೇ ಸಂಧಾನ ಇದ್ದರೂ ಕೋರ್ಟ್ನಲ್ಲೇ ಆಗಲಿ ಎಂದು ಅರ್ಜುನನಿಗೆ ಧೈರ್ಯ ತುಂಬುತ್ತಾಳೆ. ಇನ್ನೊಂದೆಡೆ ಚರಣ್ ತನ್ನ ಮಾಜಿ ಗರ್ಲ್ಫ್ರೆಂಡ್ ಮಾಯಂಗೆ ನಾನು ಹೆಂಡತಿಗೆ ಡೈವರ್ಸ್ ಕೊಡುವುದಿಲ್ಲ, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬಂದಿದೆ ಎಂದು ಫೋನಲ್ಲಿ ಕಟ್ ಮಾಡಿಕೊಳ್ಳಲು ಯತ್ನಿಸ್ತಾನೆ. ಆದರೆ ಮಾಯಾ ನಿನ್ನ ಹೆಸರು ಬರೆದಿಟ್ಟು ಸಾಯುತ್ತೇನೆ ಎಂದು ಎದುರಿಸುತ್ತಾಳೆ. ಇದೇ ಸಮಯದಲ್ಲಿ ಬೃಂದ ಬಂದು ಚರಣ್ನನ್ನು ಚೆಕ್ ಅಪ್ಗಾಗಿ ಅದೇ ಮಾಯಾ ಕೆಲಸ ಮಾಡುತ್ತಿರುವ ಹಾಸ್ಪಿಟಲ್ಗೆ ಬಲವಂತವಾಗಿ ಕರೆದುಕೊಂಡು ಹೋಗ್ತಾಳೆ. ಹಾಸ್ಪಿಟಲ್ನಲ್ಲಿ ಮಾಯಾ ಎದುರಾದಾಗ ಚರಣ್ ಬಂಡವಾಳ ಬಯಲಾಗುತ್ತಾ ಕೋರ್ಟ್ನಲ್ಲಿ ಜಗನ್ನ ಅಸಲಿ ಮುಖವಾಡ ಕಳಚುವ ಭಾರ್ಗವಿಯ ಬ್ರಹ್ಮಾಸ್ತ್ರವೇನು ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.